ಮನುಷ್ಯನ ಹುಟ್ಟು ಸಾವು ಪ್ರಕೃತಿಯ ಸಹಜ ಗುಣ. ಆದರೆ ಈ ನಡುವಿನ ಬದುಕು ಶ್ರೇಷ್ಠವಾಗಿರಬೇಕು. ಈ ದೆಸೆಯಲ್ಲಿ ಬದುಕಿದವರು ಎಂಬಿ ವಿಜಯಕಾಂತ್ರವರು ಎಂದು ಕಾರಜೋಳ್ ಹಿರೇಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು. ಆಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿ ಹಾಗೂ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಸಂಸ್ಥಾಪನಾ ಕಾರ್ಯದರ್ಶಿಯಾಗಿದ್ದ ಎಂಬಿ ವಿಜಯಕಾಂತ್ರವರಿಗೆ ಆಯೋಜಿಸಿದ್ದ ಶಿವಗಣಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಅಧಿಕಾರ, ಹಣ, ಪ್ರಶಸ್ತಿ ಗಳಿಸುವುದೇ ಜೀವನ ಸಾಧನೆಯಲ್ಲ. ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಒಳ್ಳೆಯ ರೀತಿಯಲ್ಲಿ ಸಂಪಾದಿಸಿದ ಜ್ಞಾನ ಸಂಪತ್ತನ್ನು ಯುವ ಜನತೆಯ ದೀನ ದುರ್ಬಲರ ಸೇವೆಗೂ ಅಲ್ಪ ಭಾಗ ಅರ್ಪಿಸುವುದು ಅವಶ್ಯ. ಯಶಸ್ವಿ ವ್ಯಕ್ತಿ ತನಗೆ ಸಮಾಜದಿಂದ ಬಂದಿದ್ದನ್ನೆಲ್ಲ ಸ್ವೀಕರಿಸುತ್ತಾ ಹೋಗುತ್ತಾನೆ. ಆದರೆ ತನ್ನ ಯಶಸ್ಸಿನ ಸ್ವಲ್ಪ ಪಾಲನ್ನು ಸಮಾಜದಲ್ಲಿ ಕಷ್ಟಪಡುವವರಿಗೆ ಹಂಚದೆ ಹೋದರೆ ಆತ ನಿಜಕ್ಕೂ ಯಶಸ್ವಿ ವ್ಯಕ್ತಿಯಾಗಲಾರ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಓದಿ ಒಬ್ಬ ಶಿಕ್ಷಕನಾಗಿ, ನಂತರ ಮುಖ್ಯ ಶಿಕ್ಷಕನಾಗಿ, ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತಿ ಹೊಂದಿ ತದನಂತರ ಹಲವು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಸಾಧನೆ ಮಾಡಿದ ಎಂಬಿ ವಿಜಯಕಾಂತ್ರವರ ಸೇವಾ ಕಾರ್ಯ ಶ್ಲಾಘನೀಯ. ತಮ್ಮ ಮೃದು ಮಾತುಗಳಿಂದಲೇ ಎಲ್ಲರನ್ನೂ ಮಾತನಾಡಿಸುತ್ತಿದ್ದ ಅವರು ಹಿಂದೂ ಧಾರ್ಮಿಕ ವಿಚಾರವಂತರಾಗಿದ್ದರು. ದೇಶದ ಧಾರ್ಮಿಕ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡುತ್ತಿದ್ದರು ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಸಂಕ್ಲಾಪುರ ಮಠದ ಪೀಠಾಧ್ಯಕ್ಷರಾದ ಧರ್ಮರಾಜೇಂದ್ರ ಸ್ವಾಮಿಗಳು, ತಾಲೂಕು ವೀರಶೈವಾಧ್ಯಕ್ಷ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷ ಡಿಎಸ್ ಜಯಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇವತ್ತು ಯಾಕೆ ಹೇಳಿಲ್ಲ ಅಂದರೆ ಅಂತಹ ಜೀವನವನ್ನು ನಡೆಸಿಲ್ಲ, ಹಾಗಾಗಿ ಅವರು ನಡೆಸಿದ್ರೆ ಹೇಳ್ತಕ್ಕಂಥ ಅವಶ್ಯಕತೆ ಬರೋದು. ಆದರೆ ನಡೆಸೇ ಇಲ್ಲ ಅಂತಹ ಜೀವನ ಅಂದಾಗ ಅವರಿಗೆ ಕಿಂಚಿತ್ತು ಬೇರೆ ಪದಗಳನ್ನು ಹೇಳೋದಕ್ಕೆ ಅವಕಾಶ ಆಗೋದಿಲ್ಲ ಅಂತಕ್ಕಂಥದ್ದು. ಇವತ್ತು ಮನುಷ್ಯನ ಜೀವನ ಬಹಳ ದುರ್ಲಭ. ಮಾನವ ಜನ್ಮ ಬಹಳ ದೊಡ್ಡದು. ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಚೆಪ್ಪಬೇಡಿ ಆಸೆ. ಭಗವಂತ ಕೊಟ್ಟಂತಹ ಮನುಷ್ಯನ ಜೀವನವನ್ನು ಕೊನೆಯವರೆಗೂ ಕೂಡ ದೇಹದ ಆರೋಗ್ಯದಿಂದ ಹಿಡಿದು ಸಮಾಜದ ಆರೋಗ್ಯದವರೆಗೂ ಕೂಡ ಅವರಿಗೆ ವಹಿಸಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಭಗವಂತರು ಏನು ನೇಮಕ ಮಾಡಿದ್ರು. ಕೆಲವರಿಗೆ ಶಿಕ್ಷಕರಾಗಿ ನೇಮಕ ಮಾಡಿ ಕಳಿಸ್ತಾನೆ, ಕೆಲವರಿಗೆ ಗೃಹಿಣಿಯಾಗಿ ಕಳಿಸ್ತಾನೆ, ಕೆಲವರಿಗೆ ಇನ್ನೊಂದು ಯಾವುದೋ ಒಂದು ವೃತ್ತಿಯಲ್ಲಿ ಭಗವಂತ ನೇಮಕ ಮಾಡಿ ಕಳಿಸ್ತಾನೆ. ಆ ಭಗವಂತ ನೇಮಕ ಮಾಡಿ ಕಳಿಸಿರ್ತಕ್ಕಂಥ ವೃತ್ತಿಯಲ್ಲಿ ಶಿರಸ ಮನಸ ತುಂಬ ಶುಚಿರ್ಭೂತರಾಗಿ ಪಾರದರ್ಶಕವಾಗಿ ನಮ್ಮ ಒಂದು ನಿಷ್ಠೆಯನ್ನು ತೋರಿಸಿ ಜನಮನದಲ್ಲಿ ಹೆಸರಾಗಿದ್ದಾರೆ ಅಂತ ಹೇಳಿದ್ರೆ ತಾಲೂಕಿನ ವಿಜಯಕಾಂತ್ ಅವರು ಅಂತ ಹೇಳೋದಕ್ಕೆ ಎಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ.